Good afternoon, everyone. Welcome back to Takshar Academy. So now we'll begin with a new chapter, linear programming. So ಈ ಚಾಪ್ಟರ್ನ ನೀವು ಫಸ್ಟ್ ಇಯರ್ ಅಲ್ಲಿ ಕೂಡ ಲೀನಿಯರ್ ಇನ್ಇಕ್ವಾಲಿಟೀಸ್ ಅಂತೇಳಿ ನೀವು ಓದಿದ್ರಿ. ಅಲ್ಲಿ ನಿಮಗೆ ಲೀನಿಯರ್ ಇನ್ಇಕ್ವೇಷನ್ಸ್ ಗಳ ಸೊಲ್ಯೂಷನ್ಸ್ ಗಳನ್ನು ಹೇಗೆ ನಾವು ಫೈಂಡ್ ಔಟ್ ಮಾಡೋದನ್ನು ನೀವು ಫಸ್ಟ್ ಇಯರ್ ಅಲ್ಲಿ ಕಲ್ತಿದ್ರಿ. ಈಗ ಅದ್ರ ಸ್ವಲ್ಪ ಅಪ್ಲಿಕೇಶನ್ ಅಪ್ಗ್ರೇಡೆಡ್ ಅಂತ ಅನ್ಕೊಳ್ಳೋಣ. ಲೀನಿಯರ್ ಪ್ರೋಗ್ರಾಮಿಂಗ್ ಅಂತೇಳಿ ಸೊ ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೆಕೆಂಡ್ ಇಯರ್ ಅಲ್ಲಿ. ಹಾಗಾದ್ರೆ ಈ ಚಾಪ್ಟರ್ ಇಂದ ನಿಮಗೆ ಎಷ್ಟು ಮಾರ್ಕ್ಸ್ ಬರಬಹುದು ಅನ್ನೋದನ್ನ ಫಸ್ಟ್ ನಾವು ಡಿಸ್ಕಸ್ ಮಾಡೋಣ. ಹಾಗಾದ್ರೆ ನಮಗೆ ಸೊ ಬ್ಲೂ ಪ್ರಿಂಟ್ ನೋಡಿ ಹೇಗಿದೆ, ಒಂದು MCQ ಬರ್ತಾ ಹೋಗ್ತದೆ. ಈ ಚಾಪ್ಟರ್ ಇಂದ ನಮಗೆ ಏನ್ ಬರ್ತಾ ಹೋಗ್ತದೆ, ಒಂದು MCQ ಬರ್ತದೆ. ಯಾವುದೇ ಕಾರಣಕ್ಕೂ ಫಿಲ್ ಇನ್ ದ ಬ್ಲಾಂಕ್ಸ್ ಇಲ್ಲ. 2 ಮಾರ್ಕ್ ಕ್ವಶನ್ಸ್ ಬರೋಲ್ಲ, 3 ಮಾರ್ಕ್ ಕ್ವಶನ್ಸ್ ಬರೋಲ್ಲ, 5 ಮಾರ್ಕ್ ಕ್ವಶನ್ಸ್ ಬರುವುದಿಲ್ಲ. ಹಾಗಾದ್ರೆ 6 ಮಾರ್ಕ್ಸ್ ಇಂದ ಒಂದು ಕ್ವಶನ್ ಬರುತ್ತೆ. ಹಾಗಾದ್ರೆ ಈ 6 ಮಾರ್ಕ್ಸ್ ಒಂದು ಕ್ವಶನ್ ಎಲ್ಲಿ ಬರುತ್ತೆ, ಪಾರ್ಟ್ ಇ ಲಾಸ್ಟ್ ಮೇನಲ್ಲಿ ಬರ್ತಾ ಹೋಗ್ತದೆ. ಹಾಗಾದ್ರೆ ಪಾರ್ಟ್ ಇ ಅಲ್ಲಿ ನಮಗೆ 2 ಕ್ವಶನ್ಸ್ ಇರ್ತವೆ 6 ಮಾರ್ಕ್ಸ್ ಆನ್ಸರ್ ಮಾಡ್ಲಿಕ್ಕೆ. ಒಂದು ನಮಗೆ ಡೆಫಿನೆಟ್ ಇಂಟಿಗ್ರಲ್ ಇಂದ ಕೊಡ್ತಾರೆ, ಅದು ಎಲ್ಲಿ ಪ್ರಾಪರ್ಟೀಸ್, ಬೇಸ್ಡ್ ಆನ್ ದ ಪ್ರಾಪರ್ಟೀಸ್ ಮೇಲೆನೆ 6 ಮಾರ್ಕ್ಸ್ ಒಂದು ಕ್ವಶನ್ ಕೊಡ್ತಾರೆ. ಪ್ಲಸ್ ನಮಗೆ ಏನ್ ಬರ್ತಾ ಹೋಗ್ತದಪ್ಪ ಅಂದ್ರೆ LPP ಇಂದ ನಮಗೆ ಬರ್ತದೆ. ಹಾಗಾದ್ರೆ ನಾವೇನ್ ಮಾಡಬಹುದು, ಈ ಚಾಪ್ಟರ್ ಇಂದ 6 ಮಾರ್ಕ್ಸ್ ಒಂದು ಕ್ವಶನ್ ನಾವು ಪ್ರಿಪೇರ್ ಆಗಬಹುದು. ಅಗೇನ್ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನಾವೇನ್ ಮಾಡಬಹುದು, ಪ್ರಿಪೇರ್ ಆಗಬಹುದು. ಸೊ ಟೋಟಲ್ ವೇಟೇಜ್ ಆಫ್ ದಿಸ್ ಚಾಪ್ಟರ್ ಏನು 7 ಮಾರ್ಕ್ಸ್. ಹಾಗಾದ್ರೆ ಲಾಸ್ಟ್ ಮೇನೆಗೆ ನಮಗೆ ಒಂದು ಕ್ವಶನ್ಗೆ ಆನ್ಸರ್ ಮಾಡ್ಬೇಕಂದ್ರೆ ನಾವು LPP ನ ಓದ್ಕೊಳ್ಳೇಬೇಕಾಗತ್ತೆ. ಯಾಕಂದ್ರೆ ನಮಗೆ 6 ಮಾರ್ಕ್ಸ್ ಎರಡು ಕ್ವಶನ್ ಅಂದ್ರೆ ನಮಗೆ ಒಂದೇ ಒಂದು ಕ್ವಶನ್ ಚಾಯ್ಸ್ ಇರುತ್ತೆ. ಸೊ ಹಾಗಾಗಿ ಅವು 2 ಕ್ವಶನ್ ಚಾಯ್ಸ್ ಮಾಡೋ ಅವಶ್ಯಕತೆ ಇಲ್ಲ, 2 ಚಾಯ್ಸ್ ಕ್ವಶನ್ ಮಾಡಬಾರ್ದು. ಯಾಕಂದ್ರೆ ಒಂದು ಮಿಸ್ ಆದ್ರೂ ಇನ್ನೊಂದು ನಾವು ಪ್ರಿಪೇರ್ ಆಗಿರ್ಬೇಕು, ಯಾಕಂದ್ರೆ ನಾವೆಲ್ಲ ಸೇಫ್ ಝೋನ್ ಅಲ್ಲಿ ಇರಬೇಕು. ಹಾಗಾಗಿ 6 ಮಾರ್ಕ್ಸ್ ನೀವು 2 ಕ್ವಶನ್ ನೀವೇನ್ ಮಾಡಿ ಪ್ರಿಪೇರ್ ಆಗಿ, ಓಕೆನಾ. ಹಾಗಾದ್ರೆ ಒಂದು ಕ್ವಶನ್ ನಾವೇನ್ ಮಾಡಿದ್ವಿ ಆಲ್ರೆಡಿ, ಅಪ್ಲಿಕೇಶನ್ಸ್ ಆಫ್ ದಟ್ ಇಸ್ ಇಂಟಿಗ್ರೇಷನ್, ಡೆಫಿನೆಟ್ ಇಂಟಿಗ್ರೇಷನ್ ಇಂದ ಆಲ್ರೆಡಿ ಒಂದು ಕ್ವಶನ್ ನಾವು ಕಲ್ತಾಗಿದೆ. ಈಗ ಇನ್ನೊಂದು ಕ್ವಶನ್ ಕಲಿತಾ ಇದ್ವಿ. ಯಾವ ಚಾಪ್ಟರ್ ಇಂದಪ್ಪ ಅಂದ್ರೆ LPP ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಅಂತ ಹೇಳಿ ಬರ್ತಾ ಹೋಗ್ತದೆ. ಹಾಗಾದ್ರೆ ಈ ಚಾಪ್ಟರ್ ನಾವು ಏನೇನು ಡಿಸ್ಕಸ್ ಮಾಡ್ತಾ ಹೋಗ್ತೇವಪ್ಪ, ಸೊ ಜಸ್ಟ್ ನೀವು ನೋಡೋಣ ಇಂಟ್ರಡಕ್ಷನ್ ನೋಡೋಣ. ಏನು ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಅಂದ್ರೆ ಏನು, ಅಲ್ಲಿ ಏನೇನು ಬರ್ತಾ ಹೋಗ್ತದೆ ಅಂತ ಹೇಳಿ. ನೆಕ್ಸ್ಟ್ ಸೆಕೆಂಡ್ ಕಾನ್ಸೆಪ್ಟ್ ಏನು ನೋಡ್ತಾ ಹೋಗೋಣ, ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಅಂಡ್ ಇಟ್ಸ್ ಮ್ಯಾಥಮೆಟಿಕಲ್ ಫಾರ್ಮುಲೇಷನ್. ನಾವು ಮ್ಯಾಥಮೆಟಿಕಲ್ ಇಂದ ಹೇಗೆ ನಾವು ಸೊಲ್ಯೂಷನ್ ಫೈಂಡ್ ಮಾಡೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಓಕೆನಾ. ಹಾಗಾದ್ರೆ ಸೊ ವಿಲ್ ಮೂವ್ ಟು ದಿ ಸಮ್ ಡೆಫಿನೇಷನ್ಸ್. ಫಸ್ಟ್ ಒನ್ ಆಪ್ಟಿಮೈಸೇಷನ್ ಪ್ರಾಬ್ಲಮ್ ಅಂತ ಕೇಳ್ತಾರೆ. ಆಪ್ಟಿಮೈಸೇಷನ್ ಪ್ರಾಬ್ಲಮ್ ಅಂದ್ರೆ ಏನಪ್ಪಾ, ಎ ಪ್ರಾಬ್ಲಮ್ ವಿಚ್ ಸೀಕ್ಸ್ ಟು ಮ್ಯಾಕ್ಸಿಮೈಸ್ ಆರ್ ಮಿನಿಮೈಸ್ ಎ ಲೀನಿಯರ್ ಫಂಕ್ಷನ್ ಸೇ ಆಫ್ 2 ವೇರಿಯಬಲ್ x ಅಂಡ್ y. ಹೇಗಿರ್ತದೆ, ಸೊ ಇಟ್ ಮೇ ಬಿ ಎ ಲೀನಿಯರ್ ಫಂಕ್ಷನ್ ಅಂತಂದ್ರೆ x ಪ್ಲಸ್ y ಸಮಥಿಂಗ್ ಇರಬಹುದು. ಹಾಗಾದ್ರೆ ಇಲ್ಲಿ ಯಾವ್ದಾದ್ರು ಕಾನ್ಸ್ಟೆಂಟ್ ಇರಬಹುದು, ಇಲ್ಲಿ ಯಾವ್ದಾದ್ರು ಕಾನ್ಸ್ಟೆಂಟ್ ಇರಬಹುದು. ಇದನ್ನ ನಾವೆಂತ ಕರಿತೀವಿ, ಲೀನಿಯರ್ ಫಂಕ್ಷನ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಹೇಳ್ತಾರೆ ಆಪ್ಟಿಮೈಸೇಷನ್ ಫಾರ್ಮುಲಾ ಅಂದ್ರೇನು, ಎ ಪ್ರಾಬ್ಲಮ್ ವಿಚ್ ಸೀಕ್ಸ್ ಟು ಮ್ಯಾಕ್ಸಿಮೈಸ್ ಆರ್ ಮಿನಿಮೈಸ್. ಸೊ ಆಪ್ಟಿಮೈಸೇಷನ್ ಅಂದ್ರೆ ಏನಂತ ಅರ್ಥ, ಐದರ್ ಮ್ಯಾಕ್ಸಿಮಮ್ ಆದ್ರೂ ಇರ್ಬೋದು, ಮಿನಿಮಮ್ ಆದ್ರೂ ಇರ್ಬೋದು. ಯಾವುದ್ರದಪ್ಪ ಅಂದ್ರೆ ಲೀನಿಯರ್ ಫಂಕ್ಷನ್ ಆಫ್ ಎಷ್ಟು ವೇರಿಯಬಲ್ ಇರ್ತದೆ, 2 ವೇರಿಯಬಲ್ ದಟ್ ಈಸ್ x and y subjected to the certain constraint as determined by set of linear inequality is called an optimization problem ಅಂತ ಕರೀತಾ ಹೋಗ್ತೀವಿ. So this is the definition of optimization problems. So next ಹಾಗಾದ್ರೆ linear programming problem ಅಂದ್ರೆ ಏನಪ್ಪಾ, so a problem where we have to optimize a linear function subject to the certain conditions determined by a set of linear inequality with variables as non-negative. Such problems are called linear programming problem ಅಂತ ಕರಿತೀವಿ. ನಾವೇನ್ ಮಾಡ್ತೀವಿ, ಲೀನಿಯರ್ ಈಕ್ವೇಶನ್ಗೆ ನಾವು ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡುವಂತಹ ಪ್ರೊಸೀಜರ್ನ ಆವಾಗ ಅದನ್ನ ನಾವೆಂತ ಕರಿತಾ ಹೋಗ್ತೀವಿ, ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಅಂತೇಳಿ ಕರಿತಾ ಹೋಗ್ತೀವಿ, ಓಕೆನಾ. ಸೊ ನೆಕ್ಸ್ಟ್ ಡೆಫಿನಿಷನ್, ಡಿಸಿಷನ್ ವೇರಿಯಬಲ್. The function z is equals to ax plus by is a linear objective function ಅಥವಾ ಅದನ್ನ ಕರೀಬಹುದು ಆಬ್ಜೆಕ್ಟಿವ್ ಫಂಕ್ಷನ್ ಅಂತ ಕೂಡ ಕರೀಬಹುದು. ವೇರಿಯಬಲ್ಸ್ x and y are called decision variables ಅಂತ ಕರೀತಾ ಹೋಗ್ತೀವಿ. ಈ z is equals to ನೆಕ್ಸ್ಟ್ ನೋಡ್ತಾ ಹೋಗ್ತೀವಿ, the function z is equals to ax plus by is a linear objective function where x and y are called decision variables ಅಂತ
ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಆಬ್ಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ. ದ ಲೀನಿಯರ್ ಫಂಕ್ಷನ್ z is equals to ax plus by where a and b are constant which is to be optimized is called as objective function. ಹೌದಲ್ವಾ? ಈಗ ನಾವು ಇನ್ ಕೇಸ್ ಯಾವುದೇ ಒಂದು ಶಾಪ್ ಅನ್ನ ಕೂಡ ನಾವು ಇಡಬೇಕಾದ್ರೆ ನಾವೇನ್ ನೋಡ್ತೀವಿ, ಪ್ರಾಫಿಟ್ ಅಂತಾನೆ ನೋಡಿರ್ತೀವಲ್ವಾ. ಅದೇ ರೀತಿಯಾಗಿ ಇಲ್ಲಿ ಮೇನ್ ಆಬ್ಜೆಕ್ಟಿವ್ ಏನಪ್ಪಾ ಅಂತಂದ್ರೆಗಿನ ಸೊ ಈ ಫಂಕ್ಷನ್ ನ ನಮಗೆ ಏನ್ ಮಾಡ್ತಾ ಹೋಗ್ತೀವಿ, ಆಪ್ಟಿಮಲ್ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಅಂತ ಫಂಕ್ಷನ್ ನಾವು ಕರಿತಾ ಹೋಗ್ತೀವಿ ಆಬ್ಜೆಕ್ಟಿವ್ ಫಂಕ್ಷನ್ಸ್ ಅಂತ ಕರಿತಾ ಹೋಗ್ತೀವಿ. ಮೋರ್ ಓವರ್ ಆಬ್ಜೆಕ್ಟಿವ್ ಫಂಕ್ಷನ್ಸ್ ಹೇಗಿರ್ತದಪ್ಪ ಅಂದ್ರೆ ಲೀನಿಯರ್ ಫಂಕ್ಷನ್ ಆಗಿರ್ತದೆ. ಏನಾಗಿರ್ತದೆ? ಲೀನಿಯರ್ ಫಂಕ್ಷನ್ ಆಗಿರ್ತದೆ. ಸೊ ನೆಕ್ಸ್ಟ್ constraints of a LPP alva. The linear inequalities in the variable x and y of a linear programming problem are known as constraints. That is x greater than or equals to 0, y greater than or equals to 0 are called non-negative restrictions ಅಂತ ಹೇಳಿ. ಓಕೆನಾ? ಹಾಗಾದ್ರೆ ನಾವು ಹೆಂಗ ಕನ್ಸ್ಟ್ರೇಂಟ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ನಾವು ಯಾವುದೇ ಒಂದು ಶಾಪ್ ಅನ್ನ ನಾವು ಓಪನ್ ಮಾಡ್ತಾ ಇದೀವಿ ಅಂತಂದ್ರೆ ಆ ಶಾಪ್ ಅಲ್ಲಿ ಇಷ್ಟೇ ನಾವೇನ್ ಮಾಡ್ತಾ ಹೋಗ್ಬೋದು, ಕೆಲವೊಂದು ವಸ್ತುಗಳನ್ನ ನಾವೇನ್ ಮಾಡ್ತಾ ಹೋಗ್ಬೋದು, ಇಡ್ತಾ ಹೋಗ್ಬೋದು ಆ ಪ್ಲೇಸ್ ಅಲ್ಲಿ. ಹಾಗಾದ್ರೆ ನಮ್ಗೆ ಅಲ್ಲಿ ಏನಿರ್ತದೆ, ಸಮ್ ರಿಸ್ಟ್ರಿಕ್ಷನ್ಸ್ ಇರ್ತದೆ. ಅದೇ ರೀತಿಯಾಗಿ ಇಲ್ಲೂ ಕೂಡ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರ್ತವೆ. ಆ ರಿಸ್ಟ್ರಿಕ್ಷನ್ಸ್ ನಾವೇಂತ ಕರಿತಾ ಹೋಗ್ತೀವಿ, ಕನ್ಸ್ಟ್ರೇಂಟ್ಸ್ ಅಂತೇಳಿ ಕರಿತಾ ಹೋಗ್ತೀವಿ. ಓಕೆನಾ? ಸೊ ಡೆಫಿನೇಷನ್ ಹೇಳ್ತದೆ, ದ ಲೀನಿಯರ್ ಇನ್ಇಕ್ವಾಲಿಟೀಸ್ ಇನ್ ದ ವೇರಿಯಬಲ್ ಎಕ್ಸ್ ಅಂಡ್ ವೈ ಆಫ್ ಎ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ಆರ್ ನೋನ್ ಆಸ್ constraints ಅಂತ ಕರಿತಾ ಹೋಗ್ತೀವಿ. Moreover, x greater than or equals to 0, y greater than or equals to 0 are called as a non-negative restrictions ಅಂತ ಹೇಳ್ತೀವಿ. Next definition, feasible region. So a region in which all the constraints are satisfied simultaneously and also non-negative constraints is called its feasible region in linear programming ಪ್ರಾಬ್ಲಮ್. ಅಂದ್ರೆ ನಾವು ಒಂದು ರೀಜನ್ಸ್ ನಾವು ಚೂಸ್ ಮಾಡಿದಾಗ ನಾವು ಈಕ್ವೇಶನ್ಸ್ ಗಳಿಗೆ ನಾವು ಯಾವುದೇ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರು ನಾವು ಏನ್ ಮಾಡ್ತಾ ಹೋಗ್ತದೆ, ಸೊಲ್ಯೂಷನ್ಸ್ ಎಕ್ಸಿಸ್ಟ್ ಆಗ್ತಾ ಹೋಗ್ತದೆ. ಸೊ ಅಂತಹ ರೀಸನ್ ನಾವು ಎಂತ ಕರಿತಾ ಹೋಗ್ತೀವಿ, ಫೀಸಿಬಲ್ ರೀಜನ್ಸ್ ಅಂತ ಕರಿತಾ ಹೋಗ್ತೀವಿ. ಇನ್ ಕೇಸ್ ಅದು ಸ್ಯಾಟಿಸ್ಫೈ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅಂತಹ ರೀಸನ್ ನಾವು ಕರಿತೀವಿ ಇನ್ಫೀಸಿಬಲ್ ರೀಜನ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್, ಸೊ ಫೀಸಿಬಲ್ ಸೊಲ್ಯೂಷನ್. ಸೊ ಎ points inside the feasible region and on the boundary of the feasible region are known as a feasible solution of the LPP. feasible solution ಅಂದ್ರೆ ಏನು, ಆ feasible solutions ಅಲ್ಲಿರುವಂತಹ inside points and the boundary points of the feasible region are known as feasible solution of the LPP. Okay na? Right, we'll move to the next definition. Optimal solution of LPP. Any feasible solution which optimizes means maximum or minimum for the objective functions ಅಂತ ಕರಿತಾ ಹೋಗ್ತೀವಿ. ಗೊತ್ತಲ್ವಾ? A feasible solution which optimizes means maximum or minimum, then the objective function is called as optimal solution ಅಂತೇಳಿ ಕರಿತಾ ಹೋಗ್ತೀವಿ. Next, corner point of a feasible region. Corner point ಅಂದ್ರೆ ಏನಪ್ಪಾ? A corner point of a feasible region is a point in the feasible region which is intersection of two boundary lines in a feasible region. ಅಂದ್ರೆ ಎರಡು ಲೈನ್ಗಳು ಇಂಟರ್ಸೆಕ್ಟ್ ಆಗಿರುವಂತಹ ಪಾಯಿಂಟ್ ಅನ್ನು ನಾವು ಎಂತ ಕರಿತಾ ಹೋಗ್ತೀವಪ್ಪ ಅಂದ್ರೆ ಇಲ್ಲಿ ಕಾರ್ನರ್ ಪಾಯಿಂಟ್ಸ್ ಅಂತೇಳಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್, bounded region, unbounded region ಅಂತ ಕರಿತೇವೆ. A feasible region of a system of linear inequalities is said to be bounded if it is in a closed path. ಹೌದಲ್ವಾ? ನಮಗೆ ಒಂದು ಕ್ಲೋಸ್ಡ್ ಪಾತ್ ಅಲ್ಲಿ ಇರಬೇಕು. ಹೆಂಗಿರ್ಬೋದು, ಮೇ ಬಿ ಹಿಂಗಾದ್ರೂ ಇರಬಹುದು, ಹೇಗಾದ್ರೂ ಇರಬಹುದು, ಅಗೇನ್ ಈ ರೀತಿ ಆದ್ರೂ ಇರಬಹುದು. ಸೊ ಕ್ಲೋಸ್ಡ್ ಪಾತ್ ಆಗಿರ್ತದೆ ಅಂತ ಕರಿತೀವಿ, ಬೌಂಡೆಡ್ ಅಂತ ಕರಿತೀವಿ. ಅದರ್ವೈಸ್ ಇಟ್ ಈಸ್ ಕಾಲ್ಡ್ ಆಸ್ ಎ ಅನ್ಬೌಂಡೆಡ್ ಅಂತೇಳಿ ಹೇಳ್ಬಹುದು. ಓಕೆನಾ? ನೆಕ್ಸ್ಟ್, ಸೊ ದೀಸ್ ಆರ್ ಆಲ್ ದಿ ಬೇಸಿಕ್ಸ್ ಡೆಫಿನೇಷನ್ಸ್ ನಿಮಗೆ ಗೊತ್ತಿರಬೇಕು. ಸೊ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಅಂದ್ರೆ ನಮಗೆ ಮೇನ್ ಆಬ್ಜೆಕ್ಟಿವ್ ಏನೋ ಆಪ್ಟಿಮೈಸೇಷನ್ ಫೈಂಡ್ ಮಾಡ್ಕೋಬೇಕು. ಯಾವುದಕ್ಕೆ? ಲೀನಿಯರ್ ಫಂಕ್ಷನ್ಸ್ಗಳಿಗೆ.
ಅಂತಂದ್ರೆ ನಾವೇನು ಕರಿತೀವಿ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಅಂತ ಕರಿತೇವೆ. ಅದರಲ್ಲಿ ನಮಗೆ ಏನು ಬೇಕೋ ಡಿಸಿಷನ್ ವೇರಿಯಬಲ್ ಅಂದ್ರೆ ಏನಂತ ಗೊತ್ತಿರಬೇಕು, ಆಬ್ಜೆಕ್ಟಿವ್ ಫಂಕ್ಷನ್ಸ್ ಅಂದ್ರೆ ಏನಂತ ಗೊತ್ತಿರಬೇಕು, ಕನ್ಸ್ಟ್ರೆಂಟ್ಸ್ ಆಫ್ ಎ LPP ಅಂದ್ರೆ ಏನಂತ ಗೊತ್ತಿರಬೇಕು, ಫೀಸಿಬಲ್ ರೀಜನ್ ಗೊತ್ತಿರಬೇಕು, ಇನ್ಫೀಸಿಬಲ್ ರೀಜನ್ ಗೊತ್ತಿರಬೇಕು, ನೆಕ್ಸ್ಟ್ ಫೀಸಿಬಲ್ ಸೊಲ್ಯೂಷನ್ ಅಂದ್ರೆ ಏನಂತ ಗೊತ್ತಿರಬೇಕು, ಆಪ್ಟಿಮಲ್ ಸೊಲ್ಯೂಷನ್ ಆಫ್ LPP ಅಂದ್ರೆ ಗೊತ್ತಿರಬೇಕು, ನೆಕ್ಸ್ಟ್ ಕಾರ್ನರ್ ಪಾಯಿಂಟ್ ಆಫ್ ಎ ಫೀಸಿಬಲ್ ರೀಜನ್ ಅಂತ ಗೊತ್ತಿರಬೇಕು, ನೆಕ್ಸ್ಟ್ ಬೌಂಡೆಡ್ ರೀಜನ್, ಅನ್ಬೌಂಡೆಡ್ ರೀಜನ್ ಅಂದ್ರೆ ಕೂಡ ನಿಮ್ಗೆ ಏನಿರಬೇಕು ಗೊತ್ತಿರಬೇಕು. ಇವೆಲ್ಲ ಡೆಫಿನೇಷನ್ಸ್ ಬಹಳ ಇಂಪಾರ್ಟೆಂಟ್. ಓಕೆನಾ, ರೈಟ್. ಸೊ ನೆಕ್ಸ್ಟ್, ಸೊ ಥಿಯರಮ್ 1 ಏನ್ ಹೇಳ್ತದಪ್ಪ, let R be the feasible region for a linear programming problem and Z is equals to AX plus BY with objective function when Z has an optimal value where the variable X and Y are subject to the constraints described by a linear inequality. This optimal value must occur at a corner point of the feasible region. Theorem ಏನು ಹೇಳ್ತದೆ, ನಮಗೆ ಆಪ್ಟಿಮಲ್ ವ್ಯಾಲ್ಯೂ ಬೇಕಪ್ಪ ಅಂತಂದ್ರೆ ನಾ ಫೀಸಿಬಲ್ ರೀಸನ್ ಅಲ್ಲಿರುವಂತಹ ಕಾರ್ನರ್ ಪಾಯಿಂಟ್ಸ್ ಇಂದನೇ ನಮಗೆ ಏನ್ ಬರ್ತಾ ಹೋಗ್ತದೆ, ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ವ್ಯಾಲ್ಯೂ ಬರ್ತಾ ಹೋಗ್ತದೆ ಅಂತ ಹೇಳ್ತಿದೆ. ದಿಸ್ ಇಸ್ ದ ಥಿಯರಮ್ 1. ಥಿಯರಮ್ 1 ಏನ್ ಹೇಳ್ತದೆ, ಸೊ ನಮಗೆ ಫೀಸಿಬಲ್ ರೀಸನ್ ಅನ್ನ ಫೈಂಡ್ ಮಾಡ್ಕೋಬೇಕು. ಆ ಫೀಸಿಬಲ್ ರೀಸನ್ ಇರುವಂತಹ ಆ ಕಾರ್ನರ್ ಪಾಯಿಂಟ್ಸ್ ಗಳು ನಮಗೆ ಏನ್ ಬರ್ತಾ ಹೋಗ್ತವೆ, ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ವ್ಯಾಲ್ಯೂ ಅನ್ನು ಕೊಡ್ತಾ ಹೋಗ್ತವೆ ಅಂತ ಹೇಳ್ತಿದ್ದಾರೆ. ಓಕೆನಾ, ನೆಕ್ಸ್ಟ್ ಥಿಯರಮ್ ನಂಬರ್ 2 ಏನ್ ಹೇಳ್ತಿದೆ, ಲೆಟ್ R be the feasible region for a linear programming problem and Z is equals to AX plus BY with the objective function. If R is bounded, then objective function Z has both maximum and minimum value on R and each of these occur at a corner point. ಸೊ ನಮಗೆ ಫೀಸಿಬಲ್ ರೀಸನ್ ಇನ್ ಕೇಸ್ ಏನಾದರೂ ಬೌಂಡೆಡ್ ಆಯಿತು ಅಂತಂದ್ರೆಗಿನ ಬೌಂಡೆಡ್ ಆಗಿದ್ದಾಗ ನಮಗೆ ಏನೇನು ಬರ್ತಾ ಹೋಗ್ತದೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರ್ತಾ ಹೋಗ್ತದೆ, ಏನೇನು ಬರ್ತಾ ಹೋಗ್ತದೆ, ಮಿನಿಮಮ್ ವ್ಯಾಲ್ಯೂ ಬಂದೇ ಬರ್ತದೆ. ಅದು ಎಲ್ಲಿರ್ತದಪ್ಪ ಅಂದ್ರೆಗಿನ ಕಾರ್ನರ್ ಪಾಯಿಂಟ್ಸ್ ಅಲ್ಲೇ ಇರ್ತದೆ. ಓಕೆನಾ, ಸೊ ದಿಸ್ ಇಸ್ ಥಿಯರಮ್ 1 ಅಂಡ್ ಥಿಯರಮ್ 2. ನಮಗೆ ಗೊತ್ತಿರಬೇಕು, ನಾವು ಫಸ್ಟ್ ಫೀಸಿಬಲ್ ರೀಸನ್ ಫೈಂಡ್ ಮಾಡ್ಕೋಬೇಕು. ಫೀಸಿಬಲ್ ರೀಸನ್ ಫೈಂಡ್ ಔಟ್ ಮಾಡಿದಾದ್ಮೇಲೆ ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮಿನಿಮಮ್ ವ್ಯಾಲ್ಯೂ ಎಲ್ಲಿ ಬರ್ತಾ ಹೋಗ್ತದೆ ಅಂತ ನೋಡ್ಕೋಬೇಕು, ಕಾರ್ನರ್ ಪಾಯಿಂಟ್ ಅಲ್ಲಿ ಅಂತಲೇ ನೋಡ್ಕೋಬೇಕು. ಓಕೆನಾ, ಇನ್ ಕೇಸ್ ನಮಗೆ ಬೌಂಡೆಡ್ ರೀಸನ್ ಆಯ್ತು ಪದ್ಮಿಗಿನ ನಮಗೆ ಏನೇನು ಸಿಗ್ತಾ ಹೋಗ್ತದೆ, ಮ್ಯಾಕ್ಸಿಮಮ್ ವ್ಯಾಲ್ಯೂನು ಸಿಗ್ತದೆ, ಮಿನಿಮಮ್ ವ್ಯಾಲ್ಯೂ ಕೂಡ ಸಿಗ್ತಾ ಹೋಗ್ತದೆ. ಅದು ಎಲ್ಲಿಂದ ಪಾಯಿಂಟ್ಸ್ ಇಂದ, ಕಾರ್ನರ್ ಪಾಯಿಂಟ್ಸ್ ಇಂದಾನೆ. ಓಕೆನಾ, ದಿಸ್ ಇಸ್ ದ ಥಿಯರಮ್ ನಂಬರ್ 2 ಹೇಳ್ತದೆ. ನೆಕ್ಸ್ಟ್, ಸೊ ಹಾಗಾದ್ರೆ ನಾವು ಹೇಗೆ ನಾವು ಕೊಟ್ಟಿರುವಂತಹ ಪ್ರಾಬ್ಲಮ್ಸ್ ಗಳಿಗೆ ನಾವು ಹೇಗೆ ನಾವು ಗ್ರಾಫಿಕಲಿ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋದಪ್ಪ ಅಂದ್ರೆ, ಫಸ್ಟ್ ಸ್ಟೆಪ್, ಫೈಂಡ್ ದಿ ಫೀಸಿಬಲ್ ರೀಸನ್ ಆಫ್ ದ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಅಂಡ್ ಡಿಟರ್ಮೈನ್ ಇಟ್ಸ್ ಕಾರ್ನರ್ ಪಾಯಿಂಟ್ಸ್ either by inspection or by solving the two equations of a line intersecting at the point ಅಂತ ಹೇಳಿ. ಓಕೆನಾ, ಫಸ್ಟ್ ನಾವೇನ್ ಮಾಡ್ಕೋಬೇಕು, ಕೊಟ್ಟಿರುವಂತಹ ಇನ್ಇಕ್ವೇಷನ್ಸ್ ಗಳಿಗೆ ಈಕ್ವೇಷನ್ಸ್ ಕನ್ಸಿಡರ್ ಮಾಡ್ಕೊಂಡು ನಾವೇನ್ ಫೈಂಡ್ ಮಾಡ್ಕೋಬೇಕು, ಫೀಸಿಬಲ್ ರೀಸನ್ ಅನ್ನ ಫೈಂಡ್ ಮಾಡ್ಕೊಂಡಾದ್ಮೇಲೆ ಕಾರ್ನರ್ ಪಾಯಿಂಟ್ ಅನ್ನು ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ನೆಕ್ಸ್ಟ್ ಮಾಡ್ಕೋಬೇಕು, ಎವ್ಯಾಲ್ಯೂಟ್ ದ ಆಬ್ಜೆಕ್ಟಿವ್ ಫಂಕ್ಷನ್ Z is equals to AX plus BY at each corner point. Let capital M and small m respectively denote the largest and smallest value of these point ಅಂತ ಹೇಳ್ತೀವಿ. ನಾವು ಕಾರ್ನರ್ ಪಾಯಿಂಟ್ ನೆಲ್ಲ ತಗೊಂಡು ನಾವೇನ್ ಮಾಡಬೇಕು, ಅವ್ರು ಕೊಟ್ಟಿರುವಂತ ಆಬ್ಜೆಕ್ಟಿವ್ ಫಂಕ್ಷನ್ಸ್ ಅಲ್ಲಿ ನಾವೇನ್ ಮಾಡ್ತಾ ಹೋಗ್ಬೇಕು, ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೇಕು. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ ಯಾವ್ದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರುತ್ತೆ ದಟ್ ಇಸ್ ದ ಮ್ಯಾಕ್ಸಿಮೈಸ್, ಯಾವ್ದು ಮಿನಿಮಮ್ ಬಂದಿರುತ್ತೆ ದಟ್ ಇಸ್ ದ ಮಿನಿಮಮ್ ವ್ಯಾಲ್ಯೂ ಆಫ್ ದಿ ಆಬ್ಜೆಕ್ಟಿವ್ ಫಂಕ್ಷನ್ ಆಗುತ್ತೆ. So 3 point, third point is when a feasible region is bounded, m and small m are the maximum and minimum value of Z ಅಂತ ಹೇಳ್ಬೋದು. ಯಾಕಂದ್ರೆ ಥಿಯರಮ್ 2 ಹೇಳ್ತದೆ, in case the feasible region is unbounded, so we have first one ಅಂದ್ರೆ ಏನಬಹುದು, m is the maximum value of Z if the open of plane determined by Ax plus By greater than m has no point in common with feasible region. Otherwise Z has no maximum value ಆಗುತ್ತೆ. ಈ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಮಾತ್ರನೇ ಮ್ಯಾಕ್ಸಿಮಮ್ ಇರುತ್ತೆ, ಇಲ್ಲದಕ್ಕಿಂತ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇರಲ್ಲ. ಅದೇ ರೀತಿ ಸಿಮಿಲರ್ಲಿ if m is the minimum value of Z if the open half plane determined by Ax plus By less than m has no point in common with the feasible region, otherwise Z has no minimum value ಆಗುತ್ತೆ. ನಮಗೆ ಜಸ್ಟ್ ನಮಗೆ ಥಿಯರಿ ಕೊಡೋದೇ ಅವ್ರು ಏನ್ ಕೊಡ್ತಾ ಹೋಗ್ತಾರೆ, ಬೌಂಡೆಡ್ ರೀಸನ್ ಕೊಡೋದ್ರಿಂದ ಸೊ ನಾವು ಜಸ್ಟ್ ವಿ ಫೋಕಸ್ ಆನ್ ಫಸ್ಟ್ 3 ಪಾಯಿಂಟ್ಸ್ ಮೇಲೆ ಫೋಕಸ್ ಮಾಡ್ತಾ ಹೋಗೋಣ. ಓಕೆನಾ, ರೈಟ್. ಹಾಗಾದ್ರೆ ಫಸ್ಟ್ ಪ್ರಾಬ್ಲಮ್
ಯಾವ ರೀತಿಯಾಗಿ ಕೊಡ್ತಾರೆ. ಸೊ ಈ ರೀತಿಯಾಗಿ ನಮ್ಗೆ ಏನು ಕೊಡ್ತಾರೆ, ಸೊ ಪ್ರಾಬ್ಲಮ್ನ ಕೊಡ್ತಾರೆ. ಸೊ ಈ ಪ್ರಾಬ್ಲಮ್ ನಮಗೆ ಎಲ್ಲಿ ಬರ್ತಾ ಹೋಗ್ತದೆ, ಪಾರ್ಟ್ ಇ ಅಲ್ಲಿ ನಾವು ನೋಡ್ತಾ ಹೋಗಬಹುದು. ಓಕೆನಾ. ಹಾಗಾದ್ರೆ ನಾನು ಹೇಳಿದಲ್ವಾ ಆಬ್ಜೆಕ್ಟಿವ್ ಫಂಕ್ಷನ್ ಅಂದ್ರೆ ಏನು, ಕನ್ಸ್ಟ್ರೇಂಟ್ಸ್ ಅಂದ್ರೆ ಏನು ಅಂತ ಹೇಳ್ತಾ ಹೋಗ್ತೀನಿ. ನಮಗೆ ಇಲ್ಲಿ z ಕೊಟ್ಟಿದ್ದಾರೆ ನೋಡು, z ಇಸ್ ಈಕ್ವಲ್ಸ್ ಟು 5x ಪ್ಲಸ್ 3y ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದ ಆಬ್ಜೆಕ್ಟಿವ್ ಫಂಕ್ಷನ್. ಹಾಗಾದ್ರೆ ನಮಗೆ ಇಲ್ಲೊಂದು ಇನ್ಇಕ್ವಾಲಿಟೀಸ್ ಕೊಟ್ಟಿದ್ದಾರೆ ನೋಡಿ, x ಪ್ಲಸ್ 5y ಪ್ಲಸ್ 15, 5x ಪ್ಲಸ್ 2y ಲೆಸ್ ದನ್ ಆರ್ ಈಕ್ವಲ್ಸ್ 10, x, y ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 0 ಅಂತ ಕೊಟ್ಟಿದ್ದಾರೆ. ಸೊ ದೀಸ್ ಆರ್ ದಿ ಕನ್ಸ್ಟ್ರೇಂಟ್ಸ್ ಅಂತ ಕರಿತೀವಿ. ಗೊತ್ತಾಗ್ತಲ್ವಾ. ಹಾಗಾದ್ರೆ ಇದಕ್ಕೆ ನಾವು ಸೊಲ್ಯೂಷನ್ ಹೇಗೆ ಫೈಂಡ್ ಔಟ್ ಮಾಡಬಹುದಪ್ಪ. ಓಕೆನಾ. ಸೊ ಗಿವನ್ ನಮಗೆ ಕೊಟ್ಟಿದ್ದಾರೆ ಆಬ್ಜೆಕ್ಟಿವ್ ಫಂಕ್ಷನ್ 5x ಪ್ಲಸ್ 3y ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, 3x ಪ್ಲಸ್ ಕನ್ಸ್ಟ್ರೆಂಟ್ಸ್ ಕೊಟ್ಟಿದ್ದಾರೆ. Constraints 3x plus 5y is less than or equals to 15. Call it as in equation 1. Again, next ಮಾಡ್ತಂದ್ರೆ consider in equation 1 as 3x plus 5y is equals to 15. ನಮಗೆ ಇನ್ ಕೇಸ್ ನಮಗೆ ಏನು ಬೇಕು, ಒಂದು ಲೈನ್ ಅನ್ನ ಡ್ರಾ ಮಾಡಬೇಕಂದ್ರೆ ಅಟ್ಲೀಸ್ಟ್ ನಮಗೆ ಏನು ಬೇಕಾಗುತ್ತೆ, 2 ಪಾಯಿಂಟ್ ಬೇಕಾಗುತ್ತೆ. 2 ಪಾಯಿಂಟ್ ಬೇಕಾಗುತ್ತೆ ಅಂದ್ರೆ ನಾನು ಮಾಡ್ತೀನಿ, ಕೊಟ್ಟಿರುವಂತಹ ಈಕ್ವೇಶನ್ ಅನ್ನ ಈಕ್ವೇಶನ್ ಆಗಿ ಕನ್ಸಿಡರ್ ಮಾಡ್ಕೊಳ್ತಾ ಹೋಗ್ತೀನಿ. ಹಾಗಾದ್ರೆ ನಾನು ಇಲ್ಲೊಂದು ಬಾಕ್ಸ್ ಅನ್ನು ಬರ್ಕೊಳ್ತೀನಿ. ಈಗ ಇದರಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದ್ರೆ, ಈಗ x, y ಅಂತ ತಗೊಳ್ಳೋಣ. ರೈಟ್, ನಮಗೆ 2 ಕೋಆರ್ಡಿನೇಟ್ ಪಾಯಿಂಟ್ಸ್ ಅನ್ನು ಸಬ್ಮಿಟ್ ಮಾಡ್ಕೊಳ್ತೀನಿ. ಈಗ ಪುಟ್ x is equals to ನಾನು ಏನು ಮಾಡ್ತೀನಿ, 0 ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಪುಟ್ x is equals to 0 ಇನ್ ದಿಸ್ ಈಕ್ವೇಶನ್ ಆದ್ರೆ 3 into 0 0 ಆಯ್ತು. 5y is equals to 15 ಬರೋದ್ರಿಂದ ನಮಗೆ y ವ್ಯಾಲ್ಯೂ ಏನು ಬರುತ್ತೆ, 3 ಬರೋದ್ರಿಂದ ನಮಗೆ ಒಂದು ಕೋಆರ್ಡಿನೇಟ್ ಪಾಯಿಂಟ್ ಏನು ಬರುತ್ತೆ, 0, 3 ಬರ್ತಾ ಹೋಗ್ತದೆ. ನೆಕ್ಸ್ಟ್, ಸೊ x is equals to 0 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ನೆಕ್ಸ್ಟ್ ಏನು ಮಾಡ್ತೇನೆ, y is equals to 0 ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀನಿ. ಸೊ ನಮಗೆ ವಿ ಆರ್ ಗೆಟಿಂಗ್ 5 ಬರ್ತಾ ಹೋಗ್ತದೆ. therefore 5, 0 ಆಗ್ತದೆ. ಗೊತ್ತಾಗಿದೆ ಅಲ್ವಾ. ಹಾಗಾದ್ರೆ ನಮಗೆ ನೆಕ್ಸ್ಟ್ ಏನ್ ಬೇಕು, ಸೊ ನಮಗೆ 2 ಕೋಆರ್ಡಿನೇಟ್ ಪಾಯಿಂಟ್ಸ್ ಬಂತು. ನಮಗೆ ಸೊಲ್ಯೂಷನ್ ಟುವರ್ಡ್ಸ್ ದಿ ಆರಿಜಿನ್ ಇದೆಯೋ ಅವೇ ಫ್ರಮ್ ದಿ ಆರಿಜಿನ್ ಇದೆಯೋ ಅಂತ ಗೊತ್ತಾಗಬೇಕು. ಯಾಕಪ್ಪ ಅಂದ್ರೆ ನಾವು ಒಂದು ಲೈನ್ ಅನ್ನ XY ಪ್ಲೇನ್ ಅಲ್ಲಿ ಒಂದು ಲೈನ್ ಅನ್ನ ಡ್ರಾ ಮಾಡಿದಾಗ ಆ ಲೈನ್ ಹಿಂಗ್ ಬರ್ಬೋದು. ಸೊ ಈ ರೀತಿಯ ಲೈನ್ ಬರ್ಬೋದು. ಸೊಲ್ಯೂಷನ್ ರೀಸನ್ ಏನಿರ್ಬೋದು, ಟುವರ್ಡ್ಸ್ ದಿ ಆರಿಜಿನ್ ಆದ್ರೆ ಇರ್ಬೋದು, ಅವೇ ಫ್ರಮ್ ದಿ ಆರಿಜಿನ್ ಆದ್ರೆ ಇರ್ಬೋದು. ಅದನ್ನ ಫೈಂಡ್ ಔಟ್ ಮಾಡ್ಕೋಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾ ಸಪೋರ್ಟ್ 0, 0 in equation 1 ಅಲ್ಲಿ ಸೆಟ್ ಮಾಡೋಣ. in equation 1 therefore ಏನು ಬರ್ತಾ ಹೋಗ್ತದೆ, ಸೊ 3 into 0 0, 5 into 0 0 less than or equals to 15. so 0 less than or equals to 15 it is true ಆಗೋದ್ರಿಂದ ಸೊ ಸೊಲ್ಯೂಷನ್ ಲೈಸ್ ಅಂತ ಬರೀಬಹುದು ಟುವರ್ಡ್ಸ್ ದಿ ಆರಿಜಿನ್ ಅಂತ ಹೇಳ್ಬಹುದು. ನಾವೇನ್ ಮಾಡ್ತೀವಿ, ಈಗ ಒಂದು ಕೊಟ್ಟಿರುವಂತಹ ಇನ್ ಈಕ್ವೇಶನ್ ನಾವು ಈ ರೀತಿಯಾಗಿ ಸಾಲ್ವ್ ಮಾಡ್ಕೊಂಡ್ವಿ. ಸಿಮಿಲರ್ಲಿ consider in equation 2 as equation ಆಗಿ ಕನ್ಸಿಡರ್ ಮಾಡ್ಕೊಳ್ಳೋಣ. 5x plus 2y is equals to 10. x ಇದೆ, y ಇದೆ, x, y ಅಂತ ತಗೋಣ. ಅಗೇನ್ similarly put x is equals to 0 ಸೆಟ್ ಮಾಡ್ಕೊಳ್ಳೋಣ. put x is equals to 0 ಆಯ್ತು ಅಂದ್ರೆ x is equals to 0 ಸೆಟ್ ಮಾಡ್ಕೊಳ್ಳೋಣ. y ವ್ಯಾಲ್ಯೂ ನಮಗೆ 5 ಬರ್ತಾ ಹೋಗ್ತದೆ. ಸೊ ವಿಲ್ ಗೆಟಿಂಗ್ 0, 5. ನೆಕ್ಸ್ಟ್ put y is equals to 0 ಸೆಟ್ ಮಾಡ್ಕೊಂಡ್ರೆ y is equals to 0 ಆದ್ರೆ 5x is equals to 10 ಆಗುತ್ತೆ ಅಂದ್ರೆ ನಮಗೆ ಏನು ಬರುತ್ತೆ, ಅಲ್ಲಿ 2 ಬರ್ತಾ ಹೋಗ್ತದೆ. ಸೊ ದಿಸ್ is equals to 2, 5 ಆಗುತ್ತೆ. ಸೊ put 0, 0 in equation 2 we get ಏನಾಗುತ್ತೆ, 0 plus 0 is less than or equals to 10. so 0 less than or equals to 10 ಆಗೋದ್ರಿಂದ therefore the solution lies
ಟುವರ್ಡ್ಸ್ ದಿ ಏನಾಗುತ್ತೆ ಆರಿಜಿನ್ ಆಗುತ್ತೆ. ಈಗ ನಾವೇನ್ ಮಾಡ್ಕೊಳ್ಳೋಣ, ಗ್ರಾಫ್ ಅಲ್ಲಿ ಏನ್ ಮಾಡ್ತಾ ಹೋಗ್ಬೇಕು, ಈ 4 ಪಾಯಿಂಟ್ ಅನ್ನ ನಾವೇನಾದ್ರೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ 2 ಲೈನ್ ಬರ್ತಾ ಹೋಗ್ತದೆ. ಆ 2 ಲೈನ್ಗಳಿಂದ ನಾವೇನ್ ಮಾಡ್ತಾ ಹೋಗೋಣಪ್ಪ ಅಂದ್ರೆ ಫೀಸಿಬಲ್ ರೀಸನ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಹಾಗಾದ್ರೆ ಸೊ ನೆಕ್ಸ್ಟ್ ನೋಡೋದು ಹೋಗೋಣ. ಸೊ ನಾನು ಏನ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಈಗ ಫಸ್ಟ್ ಲೈನ್ ಅನ್ನ ನಾನು ಡ್ರಾ ಮಾಡ್ತಾ ಇದ್ದೀನಿ. ಓಕೆನಾ. ಸೊ ಫಸ್ಟ್ ಲೈನ್ ಯಾವ್ದಿದೆ, ನಮಗೆ 3x plus 5y is equals to 15 ಇದೆ. ನಮಗೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನು ಬಂದು ಹೋಗಿವೆ, 0,3 ಏನು ಬಂದು ಹೋಗಿದೆ ನಮಗೆ 0,3 5,0 ಇದೆ. ಹಾಗಾದ್ರೆ ನಾವೇನ್ ಮಾಡಿದೀವಿ ಇಲ್ಲಿ 0, ನೋಡಿ 5,0 ಅನ್ನೋದು 1 ಪಾಯಿಂಟ್ ಅನ್ನ ನಾವು ಇಲ್ಲಿ ಡ್ರಾ ಮಾಡಿದೀವಿ. ನೆಕ್ಸ್ಟ್ ಏನ್ ಪಾಯಿಂಟ್ ನ ಡ್ರಾ ಮಾಡಿದೀವಿ, ಇಲ್ಲಿದೆ ಹೌದಲ್ವಾ. ಸೊ ದಿಸ್ ಇಸ್ 5,0. ನೆಕ್ಸ್ಟ್ ಏನಿದೆ 0,3 ಅಂದ್ರೆ ಇದೆ. ಸೊ 0,3 ಇಲ್ಲಿದೆ. ಸೊ ನಾವು ಒಂದು ಲೈನ್ ಅನ್ನು ಎಳೆದಿದ್ದೀವಿ. ಸೊ ದಿಸ್ ಇಸ್ ದ ಲೈನ್. ಸೊ ದಟ್ ಇಸ್ 3x plus 5y is equals to 15. ಸೊ ನಮಗೆ 0,0 ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಏನಾಯ್ತು, ಸೊಲ್ಯೂಷನ್ ಟುವರ್ಡ್ಸ್ ದಿ ಆರಿಜಿನ್ ಆಯ್ತು. ಹಾಗಾದ್ರೆ ನಮಗೆ ಸೊಲ್ಯೂಷನ್ ಹೆಂಗಿರ್ತದೆ, ಟುವರ್ಡ್ಸ್ ದಿ ಆರಿಜಿನ್ ಇರ್ತದೆ, ಈ ರೀತಿಯಾಗಿರ್ತದೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಇದೆ, ಇನ್ನು 2 ಪಾಯಿಂಟ್ ಇದೆ ಅಲ್ವಾ. ಆ 2 ಪಾಯಿಂಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಒಂದೇನಿದೆ 0,5 ಇದೆ, 0,5 ಇದೆ, ಇಲ್ಲಿ ಬರ್ತಾ ಹೋಗ್ತದೆ. ನೆಕ್ಸ್ಟ್ ಏನ್ ಬರ್ತಾ ಹೋಗ್ತದೆ 0,2 ಅನ್ನೋ ಪಾಯಿಂಟ್ ಇಲ್ಲಿ ಬರ್ತದೆ, 0,2 ಇಲ್ಲಿ ಬರ್ತದೆ. ಈ 2 ಲೈನ್ ಅನ್ನು ಜಾಯಿನ್ ಮಾಡೋಣ. ಅಗೇನ್ ನಮಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಏನ್ ಬಂತು, ಸೊಲ್ಯೂಷನ್ ಟುವರ್ಡ್ಸ್ ದಿ ಆರಿಜಿನ್ ಬಂತು. ಹಾಗಾದ್ರೆ ಈ 2 ಲೈನ್ಗಳು ಎಲ್ಲಿ ಮೀಟ್ ಆಗ್ತಾ ಇದಾವೆ, ಸೊ ಈ ರೀಸನ್ ಅಲ್ಲಿ ಮಾತ್ರ ಏನಾಗ್ತಾ ಇದಾವೆ, ಮೀಟ್ ಆಗ್ತಾ ಇದಾವೆ. ಸೊ ಇಂತಹ ರೀಸನ್ ನಾವೇಂತ ಕರಿತಾ ಹೋಗ್ತೇವಪ್ಪ ಅಂದ್ರೆ ಫೀಸಿಬಲ್ ರೀಸನ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ. ಹಾಗಾದ್ರೆ ನಮಗೆ ಏನ್ ಬೇಕು, ಈಗ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬೇಕು, ಮಿನಿಮಮ್ ವ್ಯಾಲ್ಯೂ ಬೇಕು. ಇಲ್ಲಿ ನೋಡಿ ಸ್ಕೇಲ್ ಅಂತ ಬರೆಯೋಣ. ಸ್ಕೇಲ್ ನಾವು ಎಕ್ಸ್ ಆಕ್ಸಿಸ್ ಏನ್ ತಗೊಂಡಿದ್ವಿ, ಎಕ್ಸ್ ಆಕ್ಸಿಸ್ 1 ಯೂನಿಟ್ ಇಸ್ ಈಕ್ವಲ್ಸ್ ಟು ಎಷ್ಟು ತಗೊಂಡಿದ್ವಿ, 1 ಸೆಂಟಿಮೀಟರ್ ತಗೊಂಡಿದ್ವಿ. ಅಗೇನ್ ವೈ ಆಕ್ಸಿಸ್ ಕೂಡ 1 ಯೂನಿಟ್ ಇಸ್ ಈಕ್ವಲ್ಸ್ ಟು 1 ಸೆಂಟಿಮೀಟರ್ ಅಂತ ತಗೊಂಡಿದ್ವಿ. ಓಕೆನಾ. ಹಾಗಾದ್ರೆ ನಮಗೆ ಕಾರ್ನರ್ ಪಾಯಿಂಟ್ಸ್ ಏನ್ ಬರ್ತಾ ಹೋಗ್ತವೆ. ಸೊ ಕಾರ್ನರ್ ಪಾಯಿಂಟ್ 1 ಏನ್ ಬಂದಿದೆ ನಮಗೆ 0,3 ಒಂದು ಕಾರ್ನರ್ ಪಾಯಿಂಟ್. ಅದೇ ರೀತಿಯಾಗಿ ನಮಗೆ ಏನ್ ಬರ್ತಾ ಹೋಗ್ತದೆ 0,0 ಒಂದು ಕಾರ್ನರ್ ಪಾಯಿಂಟ್. ಹಾಗಾದ್ರೆ ಪಾಯಿಂಟ್ ನಮಗೆ ನೋಡಿ, ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ನಮಗೆ ಏನ್ ಬರ್ತಾ ಹೋಗ್ತದೆ, ಇಲ್ಲಿ ಬರ್ತಾ ಹೋಗ್ತದೆ. ಹಾಗಾದ್ರೆ ನಾವೇನ್ ಏನ್ ಮಾಡ್ಲಿಕ್ಕೆ ಆಗಲ್ಲ, ಇದನ್ನ ಗ್ರಾಫಿಕಲಿ ನೋಡಿದಾಗಲ್ಲ. ಸೊ ಈಕ್ವೇಶನ್ 1 ಮತ್ತೆ ಈಕ್ವೇಶನ್ 2 ಅನ್ನ ಸಿಂಪ್ಲಿಫೈ ಮಾಡಿದಾಗ ಯಾವ್ದು 3x plus 5y is equals to 15, 5x plus 2y is equals to 10 ಅನ್ನ ಸಿಂಪ್ಲಿಫೈ ಮಾಡಿದಾಗ ಸೊ ನಮ್ಗೆ ಏನ್ ಬರ್ತಾ ಹೋಗುತ್ತಪ್ಪ ಅಂದ್ರೆ ಈ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಪಾಯಿಂಟ್ ಬರ್ತಾ ಹೋಗುತ್ತೆ. ದಟ್ ಈಸ್ 20/19 45/19 ಬರ್ತಾ ಹೋಗ್ತದೆ. ಹಾಗಾದ್ರೆ ನಮಗೆ ಇಲ್ಲಿ ಕಾರ್ನರ್ ಪಾಯಿಂಟ್ಸ್ ನಮ್ಗೆ ಏನ್ ಬರ್ತಾ ಹೋಗ್ತವೆ, ಓನ್ಲಿ ಫೀಸಿಬಲ್ ರೀಸನ್ ಅಲ್ಲಿ ಇರುವಂತಹ ಕಾರ್ನರ್ ಪಾಯಿಂಟ್ಸ್. ಸೊ ಫೀಸಿಬಲ್ ರೀಸನ್ ನಮಗೆ ಎಷ್ಟಿದೆ, ಸೊ ಇದಿಷ್ಟೇ ಇದೆ. ದಿಸ್ ಇಸ್ ದ ಫೀಸಿಬಲ್ ರೀಸನ್. ಕಾರ್ನರ್ ಪಾಯಿಂಟ್ಸ್ ಅಂತ ತಗೋಣ. ಸೊ ಹಾಗಾದ್ರೆ ಇಲ್ಲಿ ಬರ್ಕೊಳ್ಳೋಣ. ಈಗ ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬೇಕು, ಮಿನಿಮಮ್ ವ್ಯಾಲ್ಯೂ ಬೇಕಲ್ವಾ. ಹಾಗಾಗಿ ಸೊ ಇಲ್ಲೊಂದು ಬಾಕ್ಸ್ ಹಾಕೋಬೇಕಾಗತ್ತೆ ನಾವು. ಸೊ ಕಾರ್ನರ್ ಪಾಯಿಂಟ್ಸ್ ಅಂಡ್ z is equals to ನಮಗೆ ಏನ್ ಕೊಟ್ಟಿದ್ರೆ, ಆಬ್ಜೆಕ್ಟಿವ್ ಫಂಕ್ಷನ್ ನಮ್ಗೆ ಏನ್ ಕೊಟ್ಟಿದ್ರೆ 5x plus 3y ಅಂತೇಳಿ ಕೊಟ್ಟಿದ್ದಾರೆ. ಹಾಗಾದ್ರೆ ನಮಗೆ ಕಾರ್ನರ್ ಪಾಯಿಂಟ್ಸ್ ಏನ್ ಬರ್ತಾ ಹೋಗುತ್ತೆ ನೋಡ್ಕೊಳ್ಳೋಣ ಇಲ್ಲಿ. ಸೊ ಎ ಪಾಯಿಂಟ್ ಏನಿದೆ, ಎ ಪಾಯಿಂಟ್ ಅಲ್ಲಿ ಇಲ್ಲ, ಸಿ ಪಾಯಿಂಟ್ ಅಲ್ಲಿ ಇದೆ. ನೆಕ್ಸ್ಟ್ ಇಲ್ಲಿ ಬಿ ಪಾಯಿಂಟ್ ಇದೆ ಅಲ್ವಾ, ಬರೆಯೋಣ. ಸೊ ಬಿ ಆಫ್ 0,3 is a 1 point. ನೆಕ್ಸ್ಟ್ ಇ ಇದೆ, ಇ ಆಫ್ ಏನ್ ಪಾಯಿಂಟ್ ಬಂದಿದೆ 20,19 45/19. ಸೊ ನೆಕ್ಸ್ಟ್ ಸಿ ಅನ್ನೋ ಪಾಯಿಂಟ್ ಇದೆ. ಸಿ ಅನ್ನೋ ಪಾಯಿಂಟ್ ಅಲ್ಲಿ ಏನಿದೆ 2,0 ಇದೆ, 2,0 ತಗೋಣ. ನೆಕ್ಸ್ಟ್ ಏನಿದೆ 0,0 ಇದೆ, ಓ ಪಾಯಿಂಟ್ ಅಲ್ಲಿ 0,0 ಇದೆ. ಹಾಗಾದ್ರೆ ಸೊ ಈ ಎಕ್ಸ್ ಪ್ಲೇಸ್ ಅಲ್ಲಿ 0, y ಪ್ಲೇಸ್ ಅಲ್ಲಿ 3 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ z ವ್ಯಾಲ್ಯೂ ನಮಗೆ ಏನ್ ಬರ್ತಾ ಹೋಗ್ತದೆ. ಸೊ ದಿಸ್ ಇಸ್ ಈಕ್ವಲ್ಸ್ ಟು ವಿ ಆರ್ ಗೆಟಿಂಗ್ 9 ಬರುತ್ತೆ. 3 3 is 9, 5 into 0 0 ಆಗುತ್ತೆ ಇಲ್ಲಿ. ಸೊ ದಿಸ್ ಇಸ್ z ವ್ಯಾಲ್ಯೂ. ನೆಕ್ಸ್ಟ್ ಅಗೇನ್ ನಾವು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಹೌದಲ್ವಾ. ಸೊ ಇಫ್ ಯು ಸಬ್ಸ್ಟಿಟ್ಯೂಟ್ 20/19, 5 ಆಫ್ 20/19 ಪ್ಲಸ್ 3 ಆಫ್ 45/19 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ ವಿ ಆರ್ ಗೆಟಿಂಗ್ ನಮ್ಗೆ ಏನ್ ಬರ್ತಾ ಹೋಗುತ್ತಪ್ಪ ಅಂದ್ರೆ 235/19 ಬರ್ತಾ ಹೋಗ್ತದೆ.
ಸೊ ನೆಕ್ಸ್ಟ್ ಅಗೇನ್ 2,0 ಸೆಟ್ ಮಾಡ್ಕೊಳ್ಳೋಣ. ಸೊ ನಮಗೆ ಇಲ್ಲಿ 10 ಬರುತ್ತೆ ಹೋಗ್ತದೆ. ಸೊ z ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು 0 ಬರುತ್ತೆ ಹೋಗ್ತದೆ. ಅವ್ರು ನಮಗೆ ಕ್ವಶನ್ ಅಲ್ಲಿ ಏನ್ ಕೇಳಿದ್ರೆ, ಸೊ ಫೈಂಡ್ ದ ಗ್ರಾಫಿಕಲಿ ಮ್ಯಾಕ್ಸಿಮಮ್ ಅಂತ ಕೇಳಿದ್ರೆ, ಹಾಗಾದ್ರೆ ಇವಿಷ್ಟರಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವ್ದು ಬರ್ತದೆ, 235/9 ಬರುತ್ತೆ ಹೋಗ್ತದೆ. ಹೆನ್ಸ್ z has maximum value 235/19 at the point e of 20/19, 45/19. ಸೊ ಈ ರೀತಿಯಾಗಿ ನಾವೇನ್ ಮಾಡ್ತಾ ಹೋಗ್ಬೇಕಂದ್ರೆ ನಾ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕಾಗತ್ತೆ. ಓಕೆನಾ, ರೈಟ್. So next problem. So this is also important problem. Solve the linear programming problem graphically. Minimize and maximize. That is the equation ಕೊಡಿದ್ರೆ minus 3x plus 4y subject to the constraint ಏನು ಕೊಡಿದ್ರೆ x plus 2y is less than or equals to 8, 3x plus 2y less than or equals to 12 and x, y greater than or equals to 0 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಸಪ್ಲಿಮೆಂಟರಿ 22 ಅಲ್ಲಿ ಕೇಳಿದರೆ, ಆನ್ಯುವಲ್ ಅಲ್ಲಿ 2023 ಅಲ್ಲಿ ಕೂಡ ಕೇಳಿದ್ದಾರೆ. ಸೊ ಗಿವನ್ ಆಬ್ಜೆಕ್ಟಿವ್ ಫಂಕ್ಷನ್ ಕೊಡಿದ್ರೆ, ಗಿವನ್ objective function, so z is equals to minus 3x plus 4y ಅಂತ ಕೊಟ್ಟಿದ್ದಾರೆ. and also given the constraints ಏನು ಕೊಟ್ಟಿದ್ದಾರೆ, x plus 2y is less than or equals to 8, call it as in equation number 1. next 3x plus 2y is less than or equals to 12, call it as in equation number 2. first time ಮಾಡ್ಕೊಳ್ಳೋಣ. consider the in equation 1 as x plus 2y is equals to 8 ಅಂತೇಳಿ ಕನ್ಸಿಡರ್ ಮಾಡ್ಕೊಳ್ಳೋಣ. ಹಾಗಾದ್ರೆ same procedure. we'll find out the 2 points x, y, x, y. ಫಸ್ಟ್ ಟೈಮ್ ಮಾಡೋಣ, x ಪ್ಲಸ್ ಅಲ್ಲಿ 0 ಸೆಟ್ ಮಾಡೋಣ. x ಪ್ಲಸ್ ಅಲ್ಲಿ 0 ಸೆಟ್ ಮಾಡಿದ್ರೆ 2y is equals to 8 ಅಂದ್ರೆ ನಮಗೆ ಏನು ಬರ್ತದೆ, 4 ಬರುತ್ತೆ. ಹಾಗಾದ್ರೆ ಇಲ್ಲಿ ಏನು ಬರೀಬಹುದು, 0, 4 ಅಂತ ಬರೀಬಹುದು. ಬಟ್ y is equals to 0 will get x value 8 ಅಂದ್ರೆ ನಮಗೆ ಏನಾಗುತ್ತೆ, 8, 0 ಆಗುತ್ತೆ. ನಮಗೆ ಏನು ಬಂದಿದೆ, 0, 4, 8, 0 ಬಂದಿದೆ. ಸೊ ನಮಗೆ ಸೊಲ್ಯೂಷನ್ ಟುವರ್ಡ್ಸ್ ದಿ ಆರಿಜಿನ್ ಇದೆ, ಅವೇ ಫ್ರಮ್ ದಿ ಆರಿಜಿನ್ ಇದೆ ನೋಡ್ಕೋಬೇಕು. ಪುಟ್ 0, 0 in equation 1 as, so ಏನಾಗುತ್ತೆ, 0 plus 0 is less than or equals to 8. so 0 is less than or equals to 8 ಇದೇನಾಗಿದೆ, ಟ್ರೂ ಆಗಿರೋದ್ರಿಂದ therefore solution lies towards the origin ಆಗುತ್ತೆ. ಓಕೆನಾ, ಅದೇ ರೀತಿಯಾಗಿ consider the in equation 2 as 3x plus 2y is equals to 12. x ತಗೊಳ್ಳೋಣ, y ತಗೊಳ್ಳೋಣ, x, y ತಗೊಳ್ಳೋಣ. ಹಾಗಾದ್ರೆ ಪಾಯಿಂಟ್ಸ್ ತಗೊಳ್ಳೋಣ. ಪುಟ್ x is equals to 0. x is equals to 0 ಆದರೆ 2y is equals to 12 ಬರುತ್ತೆ. ಹಾಗಾದ್ರೆ 6 ಬರ್ತಾ ಹೋಗುತ್ತೆ. ಸೊ ವಿಲ್ ಗೆಟ್ 0, 6. ಓಕೆನಾ, ಪುಟ್ y is equals to 0. y is equals to 0 ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ, ನಮಗೆ y is equals to 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ 4 ಬರ್ತಾ ಹೋಗುತ್ತೆ. ಸೊ ದಟ್ 4 ಬರ್ತಾ ಹೋಗುತ್ತೆ. ದಟ್ ಈಸ್ 4, 0 ಬರ್ತಾ ಹೋಗುತ್ತೆ. ನಮಗೆ ಈಗ ಸೊಲ್ಯೂಷನ್ ನೋಡ್ಕೋಬೇಕು. ಪುಟ್ ಅದಕ್ಕೆ ಪುಟ್ 0, 0 in equation 2 we get ಏನಾಗುತ್ತೆ, 0 plus 0 is less than or equals to 12 ಆಗೋದ್ರಿಂದ 0 is less than or equals to 12. so it is a true statement. so true statement ಆಗೋದ್ರಿಂದ therefore solution lies towards the origin ಆಗುತ್ತೆ ಅಲ್ವಾ, towards the origin ಆಗುತ್ತೆ. ಹಾಗಾದ್ರೆ ನೋಡೋಣ. ಸೊ ಪಾಯಿಂಟ್ಸ್ ಅನ್ನ ನಾವೇನ್ ಮಾಡೋಣ, ಗ್ರಾಫಿಕಲಿ ಡ್ರಾ ಮಾಡ್ತಾ ಹೋಗೋಣ. ಸೊ ಫಸ್ಟ್ ನಮಗೆ ಕೋಆರ್ಡಿನೇಟ್ ಪಾಯಿಂಟ್ ಅಂದ್ರೆ 0, 4 ಫಸ್ಟ್ ಇದೆ, 0, 4 ಬಂದಿದೆ. ಇನ್ನೊಂದು ಪಾಯಿಂಟ್ ನಮಗೆ ಬಂದಿದೆ 8, 0 ಬಂದಿದೆ. ಹಾಗಾದ್ರೆ ಇಲ್ಲಿ ತಗೋಣ, ನಮಗೆ ಒಂದು ಲೈನ್ ಬರುತ್ತೆ, ದಟ್ ಇಸ್ x plus 2y is equals to 8 ಆಗುತ್ತೆ. ಅಗೇನ್ ಇದರ ಸೊಲ್ಯೂಷನ್ ಆಗಿದೆ
ಟುವರ್ಡ್ಸ್ ದಿ ಆರಿಜಿನ್ ಇದೆ. ಸೊಲ್ಯೂಷನ್ ಹೆಂಗ್ ಬರ್ತಾ ಹೋಗ್ತದೆ, ಟುವರ್ಡ್ಸ್ ದಿ ಆರಿಜಿನ್ ಬರ್ತಾ ಹೋಗ್ತದೆ. ನೆಕ್ಸ್ಟ್ ಅಗೇನ್ 0,6 ಅನ್ನೋದು ಒಂದು ಪಾಯಿಂಟ್ ಬಂದಿದೆ, 4,0 ಅನ್ನೋದೊಂದಿದೆ. ಸೊ ಇದೇನಾಗುತ್ತೆ 3x + 2y ಆಗುತ್ತೆ. ಇದ್ರ ಸೊಲ್ಯೂಷನ್ ಕೂಡ ಏನ್ ಬಂತು, 0,0 ಸೆಟ್ ಮಾಡಿದಾಗ ಟ್ರೂ ಬಂದ್ರಿಂದ ಸೊಲ್ಯೂಷನ್ ರೀಸನ್ ನಮಗೆ ಎಲ್ಲಿ ಬರ್ತಾ ಹೋಗ್ತದೆ, ಸೊ ಇಲ್ಲಿ ಬರ್ತಾ ಹೋಗ್ತದೆ. ಹಾಗಾದ್ರೆ ಎರಡು ಲೈನ್ಗಳ ಇಂಟರ್ಸೆಕ್ಟನ್ ರೀಜನ್ ಎಲ್ಲಿ ಬರ್ತಾ ಹೋಗ್ತದೆ, ಸೊ ದಿಸ್ ಇಸ್ ದ ಕಾಮನ್ ರೀಸನ್ ಅಂತ ಹೇಳ್ಬೋದು. ಸೊ ಈ ಕಾಮನ್ ರೀಸನ್ ನಾವು ಅಂತ ಕರಿತಾ ಹೋಗ್ತೀವಿ, ಫೀಸಿಬಲ್ ರೀಸನ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ನಮಗೆ ಸೊಲ್ಯೂಷನ್ ಎಲ್ಲಿ ಎಕ್ಸಿಸ್ಟ್ ಆಗ್ತದಪ್ಪ ಅಂದ್ರೆ ನಾ ಕಾರ್ನರ್ ಪಾಯಿಂಟ್ಸ್ ಅಲ್ಲಿ ಎಕ್ಸಿಸ್ಟ್ ಆಗ್ತದೆ. ಅಗೇನ್ ಸೊ ನಮಗೆ ಇಲ್ಲಿ ಸ್ಕೇಲ್ ಏನಾಗಿದೆ, ಸೊ ಎಕ್ಸ್ ಆಕ್ಸಿಸ್, ಸೊ 1 ಯೂನಿಟ್ ಇಸ್ ಈಕ್ವಲ್ಸ್ ಏನು ಬಂದಿದೆ 1 ಸೆಂಟಿಮೀಟರ್ ಹೌದಲ್ವಾ. ಅದೇ ರೀತಿಯಾಗಿ ವೈ ಆಕ್ಸಿಸ್ ಕೂಡ 1 ಯೂನಿಟ್ ಇಸ್ ಈಕ್ವಲ್ಸ್ ಟು ನಾವೇನು ತಗೊಳ್ತೀವಿ 1 ಸೆಂಟಿಮೀಟರ್ ತಗೊಳ್ತೀವಿ. ಹಾಗಾದ್ರೆ ನಮಗೆ ಏನ್ ಬೇಕೀಗ, ಕಾರ್ನರ್ ಪಾಯಿಂಟ್ಸ್ ಅಂತ ತಗೊಳ್ಬೇಕು. ಕಾರ್ನರ್ ಪಾಯಿಂಟ್ ಎ ಇ ಡಿ ಓ ಬರ್ತಾ ಹೋಗ್ತದೆ. ಸೊ ದಟ್ ಬಾಕ್ಸ್ ಹಾಕೋಣ. ಸೊ ಕಾರ್ನರ್ ಪಾಯಿಂಟ್ and z is the equals to ನಮಗೆ ಏನು ಕೊಟ್ಟಿದ್ದಾರೆ, z is equal to ಆಬ್ಜೆಕ್ಟಿವ್ ಫಂಕ್ಷನ್ -3x + 4y ಕೊಟ್ಟಿದ್ದಾರೆ, -3x + 4y ಕೊಟ್ಟಿದ್ದಾರೆ. ಹಾಗಾದ್ರೆ ನಮಗೆ ಕಾರ್ನರ್ ಪಾಯಿಂಟ್ಸ್ ಏನು ಬಂದಿದೆ, a ಬಂದಿದೆ ಹೌದಲ್ವಾ. a ಬಂದಿದೆ ಏನು ಬಂದಿದೆ 0,4 ಇದೆ. a of 0,4 is 1 ಕಾರ್ನರ್ ಪಾಯಿಂಟ್. ಸೊ ನೆಕ್ಸ್ಟ್ ಏನು ಬಂದಿದೆ e of 2,3, e of 2,3. ಸೊ ನೆಕ್ಸ್ಟ್ ಕಾರ್ನರ್ ಪಾಯಿಂಟ್ ಏನಿದೆ d ಕೊಟ್ಟಿದ್ದಾರೆ. ಸೊ d of 4,0. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಓ ಬಂದಿದೆ, ದಟ್ ಈಸ್ 0,0. ಸೊ ಇದರ ಸೆಟ್ ಮಾಡಿ ತಗೋಣ. z is equals to, ಸೊ 0 into anything 0, 4 4 ನಮ್ಗೆ ಏನು ಬರ್ತಾ ಹೋಗುತ್ತೆ 16 ಬರ್ತಾ ಹೋಗುತ್ತೆ. ನೆಕ್ಸ್ಟ್ z is equals to ಇಲ್ಲಿ ಏನು ಬರ್ತಾ ಹೋಗುತ್ತೆ -6 + 12 ಬಂದ್ರೆ ನಮಗೆ z is equals to 6 ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಏನು ಬರ್ತದೆ, ಸೊ 4 3s, ಸೊ z is equals to we're getting -12 ಬರುತ್ತೆ. 0,0 ಸೆಟ್ ಮಾಡಿದಾಗ here we're getting 0 ಬರ್ತಾ ಹೋಗ್ತದೆ. ಹಾಗಾದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಲ್ಲಿ ಬರುತ್ತೆ, ಸೊ ದಿಸ್ ಇಸ್ ದ ನಮ್ಗೆ ಏನು ಬಂದಂಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂದಂಗೆ. ಸೊ -12 ಇಸ್ ದ ಮಿನಿಮಮ್ ವ್ಯಾಲ್ಯೂ ಬಂದಂಗೆ. ಕೆಲವೊಮ್ಮೆ ನೀವು ಏನು ಮಾಡ್ಬಿಡ್ತೀರಾ 0ನ ಮಿನಿಮಮ್ ವ್ಯಾಲ್ಯೂ ಅಂತ ಹೇಳ್ಬಿಡ್ತೀರಾ. ಸೊ ದಟ್ ಇಸ್ ನಾಟ್ ಎ ಮಿನಿಮಮ್ ವ್ಯಾಲ್ಯೂ. ಸೊ ಹೆನ್ಸ್ z has maximum value 16 at a of 0,4 and z has minimum value that is -12 at the point ಇದೆ d of 4,0 ಓಕೆನಾ. ಸೊ ದಿಸ್ ಈಸ್ ದ ಸೊಲ್ಯೂಷನ್ ಓಕೆನಾ. ಸೊ ಇವತ್ತಿನ ದಿನಕ್ಕೆ ಎಷ್ಟು ಪ್ರಾಬ್ಲಮ್ಸ್ ಇರಲಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ಗಳನ್ನ